ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2026 ರಿಲೇಟೆಡ್ KE ಕಡೆಯಿಂದ ಕೆಲವೊಂದಿಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ಆದರೆ ಬಂದಿರುವಂಥದ್ದು. ಲೇಟೆಸ್ಟ್ ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಒಂದು ರಿಸಲ್ಟ್ಗೆ ಇದು ತುಂಬ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಸೊ KE ಕಡೆಯಿಂದ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನೋ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಇವತ್ತು ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿ ಬಗ್ಗೆ ಆದ್ರೆ ತಿಳಿಸ್ಕೊಡ್ತೀನಿ. ಸೊ ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿ ಬಗ್ಗೆ ಏನು ಅಂತ ಅಂದ್ರೆ, ಸೊ ನೀವು ಇಲ್ಲಿ ಏನ್ ಮಾಡೋದು ಅಂತ ಅಂದ್ರೆ, ಈಗ ನೋಡಿ ಸಾಕಷ್ಟು ಸ್ಟೂಡೆಂಟ್ಸ್ ಏನೊಂದು ಡೌಟ್ ಬಂದಿದೆ ಅಂತ ಅಂದ್ರೆ, ಕಾಲೇಜ್ ಏನೋ ಸಿಗುತ್ತೆ, ನಮಗೆ ಫ್ಯೂಚರ್ ಸೆಟ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಸ್ಟೂಡೆಂಟ್ಸ್ ಅಲ್ಲಿ ಒಂದು ಡೌಟ್ ಆದ್ರೆ ಬರುತ್ತೆ. ಬಟ್ ಇಲ್ಲಿ ರಿಯಾಲಿಟಿ ಏನ್ ಗೊತ್ತಾ, 2026ರಲ್ಲಿ ಕಂಪನಿಗಳು ಕಾಲೇಜ್ ಹೆಸರಿಗಿಂತ ಮೊದಲು ಸ್ಕಿಲ್ಸ್ ಅನ್ನ ನೋಡ್ತಾ ಇದ್ದಾರೆ. ನೀವು AI ಟೂಲ್ಸ್ ಅನ್ನ ಯೂಸ್ ಮಾಡ್ತಿದ್ದೀರಾ, ನೀವು ಪ್ರಾಡಕ್ಟ್ಸ್ ಬಿಲ್ಡ್ ಮಾಡಿದೀರಾ, ನೀವು ಕಮ್ಯುನಿಕೇಟ್ ಚೆನ್ನಾಗಿ ಮಾಡ್ತಿದ್ದೀರಾ, ನೀವು ರಿಯಲ್ ಪ್ರಾಜೆಕ್ಟ್ಸ್ ಅನ್ನ ಮಾಡಿದೀರಾ ಏನೋ ಅಂತ ಹೇಳ್ಬಿಟ್ಟು ಕಂಪ್ನೀಸ್ ಆದ್ರೆ ಚೆಕ್ ಮಾಡ್ತಾರೆ. ಸೊ ನಿಜ ಹೇಳ್ಬೇಕಂದ್ರೆ ಇವೆಲ್ಲ ವಿಷಯಗಳನ್ನು ಬಹುತೇಕ ಕಾಲೇಜ್ಗಳು ಕಲಿಸೋದೇ ಇಲ್ಲ. ಹೆಚ್ಚಿನ ಸ್ಟೂಡೆಂಟ್ಸು ಸೀಟ್ ಸೆಕ್ಯೂರ್ ಮಾಡೋಕ್ಕೆ ಅಂತ ಹೋಗಿ 4 ವರ್ಷಗಳ ನಂತರ ಸ್ಕಿಲ್ಸ್ ಇಲ್ಲ, ಪೋರ್ಟ್ಫೋಲಿಯೋ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ ಅನ್ನೋ ಸ್ಥಿತಿಗಾದ್ರೆ ಬರ್ತಿದ್ದಾರೆ. ನಾನೇನಾದ್ರೂ ಇವತ್ತು ಸ್ಟೂಡೆಂಟ್ ಆಗಿದ್ದಿದ್ರೆ, ಸೊ ಕಟ್ ಆಫ್ ನೋಡಿ ಮಾತ್ರ ಕಾಲೇಜ್ ಆಯ್ಕೆ ಮಾಡ್ತಿರ್ಲಿಲ್ಲ, ಎಕೋ ಸಿಸ್ಟಮ್ ಅನ್ನು ಸಹ ನೋಡ್ತಿದ್ದೆ. ಅದಕ್ಕಾಗಿಯೇ ನಾನು ನಿಮಗೆ ಇವತ್ತು ಒಂದು ಜೆನ್ಯೂನ್ಲಿ ಡಿಫ್ರೆಂಟ್ ಆಪ್ಷನ್ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೀನಿ, ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿ ಅಂತ ಹೇಳಿ. ಇಲ್ಲಿ ನೀವು BTech ಮಾಡೋದು AI ಫಸ್ಟ್ ಕಂಪ್ಯೂಟರ್ ಸೈನ್ಸ್, AI ಅಂಡ್ ML IT ತರ ಫ್ಯೂಚರ್ ರೆಡಿ ಸ್ಪೆಷಲೈಸೇಷನ್ ಅಲ್ಲಿ UGC ಅಪ್ರೂವ್ಡ್ ಪಾರ್ಟ್ನರ್ ಯೂನಿವರ್ಸಿಟೀಸ್ ಮೂಲಕ ರೆಕಗ್ನೈಸ್ಡ್ ಡಿಗ್ರಿ ಜೊತೆ ಇರುವಂತದ್ದು. ಇಲ್ಲಿನ ಮೋಸ್ಟ್ ಪವರ್ಫುಲ್ ಥಿಂಗ್ ಏನು ಅಂತ ಅಂದ್ರೆ, ಲರ್ನಿಂಗ್ ಫಸ್ಟ್ ಇಯರ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಡೇ 1 ಇಂದ 30+ ಲೈವ್ ಪ್ರಾಜೆಕ್ಟ್ಸ್, ನಿಮ್ಮ ರೆಸ್ಯೂಮ್ ಬಿಲ್ಡ್ ಮಾಡೋಕ್ಕೆ 15+ AI ಟೂಲ್ಸ್ ಆಕ್ಸೆಸ್, ಹ್ಯಾಂಡ್ಸ್ ಆನ್ ಲರ್ನಿಂಗ್ ಆಗಿ ಪರ್ಸನಲ್ ಮ್ಯಾಕ್ಬುಕ್, AI ಮಿಷನ್ ಲರ್ನಿಂಗ್, ಫುಲ್ ಸ್ಟಾಕ್, ಕ್ಲೌಡ್ ನಲ್ಲಿ ಸ್ಪೆಷಲೈಸೇಷನ್ಸ್. ಇಲ್ಲಿ ಫ್ಯಾಕಲ್ಟಿ ಕೂಡ ಜಸ್ಟ್ ಥಿಯರಿ ಪ್ರೊಫೆಸರ್ಸ್ ಅಲ್ಲ, ಗೂಗಲ್, ಮೈಕ್ರೋಸಾಫ್ಟ್, ಅಮೆಜಾನ್ ತರ ಕಂಪನಿಗಳಲ್ಲಿ ಕೆಲಸ ಮಾಡಿದ ಪ್ರೊಫೆಷನಲ್ಸ್ ಇಂದ ಗೈಡೆನ್ಸ್ ಆದ್ರೆ ಸಿಗ್ತದೆ. ಪ್ಲೇಸ್ಮೆಂಟ್ ಎಕೋಸಿಸ್ಟಮ್ ಕೂಡ ಸ್ಟ್ರಾಂಗ್ ಇದೆ. ಆಲ್ಟಾಗೆ ಆಲ್ಗೋ ಅರೇನಾ ಪ್ಲಾಟ್ಫಾರ್ಮ್ ಇದೆ. ಇಲ್ಲಿ ಲೀಡ್ ಕೋಡ್ ಫೋರ್ಸಸ್, ಹ್ಯಾಕರ್ ರ್ಯಾಂಕ್ ಎಲ್ಲ ಒಂದೇ ಜಾಗದಲ್ಲಿ ಟ್ರ್ಯಾಕ್ ಮಾಡಬಹುದು. ಪ್ರತಿ ಸೆಮಿಸ್ಟರ್ AMCA ಅಸೆಸ್ಮೆಂಟ್ಸ್ ಇರ್ತವೆ ಮತ್ತು ಪ್ರೊಫೈಲ್ಸ್ ಅನ್ನು 1000+ ಹೈರಿಂಗ್ ಕಂಪನೀಸ್ ಮುಂದೆ ಡೈರೆಕ್ಟ್ ಶೇರ್ ಆದ್ರೆ ಮಾಡ್ತಾರೆ. ಕ್ಯಾಂಪಸ್ ಲೈಫ್ ಕೂಡ ನೆಕ್ಸ್ಟ್ ಲೆವೆಲ್ ಇರ್ತದೆ. 50,000 ಪ್ರೈಸ್ ಮನಿ ಇರುವ ಹ್ಯಾಕಥಾನ್ಸ್, ಟೆಕ್ ವಿಸಿಟ್ಸ್, ಇನೋವೇಷನ್ಸ್ ಈವೆಂಟ್ಸ್, ಆಂಬಿಷಿಯಸ್ ಫೀರ್ ಗ್ರೂಪ್, ಅಂದ್ರೆ ಜಸ್ಟ್ ಕ್ಲಾಸಸ್ ಅಲ್ಲ, ರಿಯಲ್ ಗ್ರೋತ್ ಎನ್ವಿರಾನ್ಮೆಂಟ್. ನೀವು JEE ನಲ್ಲಿ 85% ಅಥವಾ ಅದಕ್ಕಿಂತ ಹೆಚ್ಚು ಸ್ಕೋರ್ ಮಾಡಿದರೆ ನೀವು ಆಲ್ಟಾಗೆ ಡೈರೆಕ್ಟ್ ಅಡ್ಮಿಷನ್ ಆಪರ್ಚುನಿಟಿ ಪಡೆಯಬಹುದು. ಅಂದ್ರೆ ಎಕ್ಸ್ಟ್ರಾ ಎಂಟ್ರೆನ್ಸ್ ಎಕ್ಸಾಮ್ ಸ್ಕಿಪ್ ಮಾಡಿ ಸ್ಟ್ರೈಟ್ ಇಂಟರ್ವ್ಯೂ ಪ್ಲಸ್ ಕೌನ್ಸಿಲಿಂಗ್ ರೌಂಡ್ಗೆ ಹೋಗಬಹುದು. ಅದರ ಜೊತೆಗೆ ಬ್ರೈಟ್ ಮೈಂಡ್ ಸ್ಕಾಲರ್ಶಿಪ್ ಅಪ್ ಟು 50% ಕೂಡ ಸಿಗಬಹುದು. ಇಲ್ಲದಿದ್ರೆ ನೀವು JEE ಎಕ್ಸಾಮ್ ಬರೆಯದೇ ಇದ್ರೆ ನೀವು ASCET ಬರೆಯಬೇಕು. ಎರಡೂ ಕೇಸಸ್ ನಲ್ಲಿ ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು May 1 ಆಗಿರ್ತದೆ. ಸೊ ನೀವು ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿ ಬಗ್ಗೆ ಪ್ರತಿಯೊಬ್ಬರನ್ನು ಸಹ ಒಂದ್ಸಲಿ ಚೆಕ್ ಮಾಡಿ. ನನ್ನ ಒಂದು ಜೆನ್ಯೂನ್ ಅಡ್ವೈಸ್ ಏನು ಅಂತ ಅಂದ್ರೆ, ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿ ಅನ್ನೋನು ಸಹ ಒಂದ್ಸಲಿ ಶಾರ್ಟ್ ಲಿಸ್ಟ್ ಆದ್ರೆ ಮಾಡಿ. ಆಪರ್ಚುನಿಟಿ May 1 ಮಾತ್ರ, ಆದ್ಮೇಲೆ ಮಿಸ್ ಆಗ್ಬೋದು. ಎಲ್ಲ ತರದ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲಿ ಆದ್ರೆ ಚೆಕ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಟು ವಿಡಿಯೋ ಕಡೆಗೆ ಬರೋದಾದ್ರೆ, KCET ವಿದ್ಯಾರ್ಥಿಗಳಿಗೆ KE ಕಡೆಯಿಂದ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಏನು ಅಂತ ಅಂದ್ರೆ, ಸೊ ಇಲ್ಲಿ ನೋಡಿ ಸ್ಟೂಡೆಂಟ್ಸ್ಗೆ ಇಲ್ಲಿ ಮಾರ್ಕ್ಸ್ ಎಂಟ್ರಿ ಕುರಿತು ಒಂದು ಅಪ್ಡೇಟ್ ಆದ್ರೆ ಬಂದಿದೆ. ಈ ಒಂದು ಮಾರ್ಕ್ಸ್ ಎಂಟ್ರಿ ಕುರಿತು ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಅಂತ ಅಂದ್ರೆ, ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಪ್ರತಿನಿತ್ಯ ಕೇಳ್ತಾ ಇರ್ತಾರೆ, ಸರ್ ನಾನು ಟಾಪರ್ ಸ್ಟೂಡೆಂಟ್, ನಾನು ಮಾರ್ಕ್ಸ್ ಎಂಟ್ರಿ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ KCET ರಿಸಲ್ಟ್ ಅನ್ನ ಯಾವ ರೀತಿ ಅನೌನ್ಸ್ ಮಾಡ್ತಾರೆ, 50% ಆಫ್ ದಿ ಥಿಯರಿ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಅಂಡ್ ಹಾಗೇನು ಸಹ KCET ಎಕ್ಸಾಮ್ ಯಾವ ರೀತಿ ಮಾಡಿದ್ರೆ ಅನ್ನೋದನ್ನ ನೋಡ್ಕೊಂಡು ನಿಮ್ಗೆ ರಿಸಲ್ಟ್ ಅನ್ನ ಆದ್ರೆ ಅನೌನ್ಸ್ ಮಾಡುವಂತದಲ್ವಾ. ಸೊ ಇಲ್ಲಿ ಬಂದ್ಬಿಟ್ಟು KE ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ, ನೀವು ಅಬ್ಸರ್ವ್ ಮಾಡಬಹುದು. UGCET 2026 2026ಕ್ಕಿಂತ ಮೊದಲು 10+2 ಪೂರ್ಣಗೊಳಿಸಿದ CBSE, CICSE ಮತ್ತು ಇತರ ರಾಜ್ಯ ಮಂಡಳಿಗಳಿಗೆ ಆಟೋ ಪಿಚಿಂಗ್ ಅಂಕಗಳಿಗೆ ಲಾಗಿನ್ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿರುವಂತದ್ದು. ಸೊ ಏನಂತ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಸ್ಟೂಡೆಂಟ್ಸ್ ಯಾರಾದ್ರೆ ಕರ್ನಾಟಕ ಸ್ಟೇಟ್ ಬೋರ್ಡ್, KS EAB ಬೋರ್ಡ್ ಅಂಡರ್ ಅಲ್ಲಿ ಬರ್ತೀರಾ, ಇಲ್ಲಿ ಬಂದ್ಬಿಟ್ಟು ನೀವು ಯಾವುದೇ ತರದ ಮಾರ್ಕ್ಸ್ ಎಂಟ್ರಿಯನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ನೀವು ರಿಪೀಟೆಡ್ ಸ್ಟೂಡೆಂಟ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಈ ವರ್ಷ ಹೊಸದಾಗಿ KCET ಎಕ್ಸಾಮ್ ಅನ್ನ ಬರೆದಿರುವಂತಹ ಸ್ಟೂಡೆಂಟ್ಸ್ ಆಗಿರ್ಬೋದು. ಯಾರು ಕರ್ನಾಟಕ ಸ್ಟೇಟ್ ಬೋರ್ಡ್, KS EAB ಬೋರ್ಡ್ ಬರ್ತಾರೋ ಅಂತಹ ಸ್ಟೂಡೆಂಟ್ಸ್ ಯಾವುದೇ ತರದ ಮಾರ್ಕ್ಸ್ ಎಂಟ್ರಿಯನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ KE ಅವರು ಬಂದ್ಬಿಟ್ಟು ಡೈರೆಕ್ಟ್ ಆದ್ರೆ ಒಂದು ಮಾರ್ಕ್ಸ್ ಅನ್ನ ಆದ್ರೆ ತಗೋತಾರೆ ಅಲ್ಲಿಂದ ವೆಬ್ಸೈಟ್ ಇಂದ. ಸೊ ನೀವು ಹಾಗಾಗಿ ಯಾವುದೇ ತರದ ಮಾರ್ಕ್ಸ್ ಎಂಟ್ರಿ ಮಾಡುವಂತ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ಬೋರ್ಡ್ ಬಂದ್ಬಿಟ್ಟು ಒಂದು ICSE ಬೋರ್ಡ್ ಆಗಿರ್ಬೋದು, ಇಲ್ಲ ಅಂತಂದ್ರೆ CBSE ಬೋರ್ಡ್ ಆಗಿರ್ಬೋದು, ಈ ಒಂದು ಅಂಡರ್ ಅಲ್ಲಿ ಬರುವಂತಹ ಸ್ಟೂಡೆಂಟ್ಸ್ 2026ಕ್ಕಿಂತ ಮುಂಚೆ ಯಾರೆಲ್ಲ ಸೆಕೆಂಡ್ PUC ಕಂಪ್ಲೀಟ್ ಮಾಡಿರ್ತೀರಾ, ನೀವೆಲ್ಲರೂ ಸಹ 100% ಆಗಿ ಬಂದ್ಬಿಟ್ಟು ಇಲ್ಲಿ ನೀವು ಮಾರ್ಕ್ಸ್ ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ಲಿಂಕ್ ಆದ್ರೆ ನಿಮ್ಗೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ, ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕೇಳುವಂತ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀರಾ ಅಂತ ಅಂದ್ರೆ, ನಿಮ್ಮ ಡಿಜಿಲಾಕರ್ ಮೂಲಕ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಡೀಟೇಲ್ಸ್ ಆದ್ರೆ ಅಲ್ಲಿ ಅಪ್ಡೇಟ್ ಆಗುತ್ತೆ. ಈಗೇನಾದ್ರೂ ನೀವು ಈ ಒಂದು ಕೆಲಸ ಮಾಡಿಲ್ಲ ಅಂತಂದ್ರೆ, CBSE ಅಂಡ್ ಹಾಗೆ ಸಹ ICSE ಬೋರ್ಡಿಗೆ ಬರುವಂತಹ ಸ್ಟೂಡೆಂಟ್ಸ್, ಯಾರಾದ್ರೆ ಡ್ರಾಪರ್ ಸ್ಟೂಡೆಂಟ್ಸ್, ರಿಪೀಟರ್ ಸ್ಟೂಡೆಂಟ್ಸ್ ಅಂತ ಏನಿರ್ತೀರಾ, ನೀವು ಈಗ ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ ಅಂತಂದ್ರೆ ನಿಮ್ಮ ಒಂದು ರಿಸಲ್ಟ್ ಗಾದ್ರೆ ತೊಂದರೆ ಆಗುತ್ತೆ, ಓಕೆನಾ. ಬಟ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ ಯಾರು ಸಹ ಈ ಒಂದು ಮಾರ್ಕ್ಸ್ ಎಂಟ್ರಿ ಮಾಡುವಂತ ಅವಶ್ಯಕತೆ ಆದ್ರೆ ಇಲ್ಲ. ಇದು KE ಕಡೆಯಿಂದ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.